ಅನುಶ್ರೀ ಮದುವೆಯಾದ ಬೆನ್ನಲ್ಲೇ ಇದೀಗ ಚಿಕ್ಕಣ್ಣ ಕೂಡ ಮದುವೆಗೆ ರೆಡಿಯಾಗಿದ್ದಾರೆ. ಈ ಹಿಂದೆ ಅನುಶ್ರೀ ಚಿಕ್ಕಣ್ಣನನ್ನ ಮದುವೆ ಆಗ್ತಾರೆ ಅನ್ನುವಂತಹ ಗಾಸಿಪ್‌ಗಳು ಹರಿದಾಡ್ತಿತ್ತು. ಆದರೆ ಈಗ ಅನುಶ್ರೀ ಮದುವೆ ಆಗ್ತಿದ್ದಂತೆ ಚಿಕ್ಕಣ್ಣ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸದ್ದಿಲ್ದೆ ಮದುವೆ ಆಗೋದಕ್ಕೆ ರೆಡಿಯಾದಂತಹ ಚಿಕ್ಕಣ್ಣನ ಕೈ ಹಿಡಿಯುವಂತಹ ಆ ಹುಡುಗಿ ಯಾರು? ಖ್ಯಾತ ಹಾಸ್ಯ ನಟನ ಬದುಕಿಗೀಗ ಪಾವನಮಯ. ಹಾಗಾದ್ರೆ ಈಕೆಯ ಹೆಸರು ಏನು? ಎಲ್ಲಿಯವರು? ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜಾ? ಸೊ ಮದುವೆ ವಿಚಾರ ಹೇಗೆ ಬಯಲಾಯ್ತು? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಚಿಕ್ಕಣ್ಣ ಅಭಿಮಾನಿಯಾಗಿದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ನಟ ಚಿಕ್ಕಣ್ಣ ಬದುಕು ಈಗ ಪಾವನಮಯವಾದಂತೆ. ಹೌದು, ಸಿಂಗಲ್ ಆಗಿದ್ದಂತಹ ಚಿಕ್ಕಣ್ಣ ಈಗ ಫ್ಯಾಮಿಲಿ ಮ್ಯಾನ್ ಆಗೋದಕ್ಕೆ ರೆಡಿಯಾಗಿದ್ದಾರಂತೆ. ಹಾಗಾದ್ರೆ ಹುಡುಗಿ ಯಾರು? ಕಾಮಿಡಿ ಶೋನಲ್ಲಿ ನಿರೂಪಣೆ ಮಾಡ್ತಿದ್ದಂತ ಅನುಶ್ರೀ 2 ದಿನಗಳ ಹಿಂದೆ ಮದುವೆ ಆಗ್ತಾರೆ. ಈಗ ಅದೇ ಕಾಮಿಡಿ ಶೋನಲ್ಲಿ ಸ್ಪರ್ಧಿಯಾಗಿದ್ದಂತಹ ಕನ್ನಡದ ಖ್ಯಾತ ಹಾಸ್ಯ ನಟ ಕೂಡ ಸದ್ದಿಲ್ಲದೆ ಮದುವೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಹೌದು, ಕನ್ನಡ ಚಿತ್ರರಂಗದಲ್ಲಿ ಆರಂಭದಲ್ಲಿ ಕಾಮಿಡಿ ಶೋಗಳಲ್ಲಿ ಭಾಗಿಯಾಗ್ತಿದ್ದಂತಹ ನಟ ಚಿಕ್ಕಣ್ಣ ಈಗ ಸ್ಟಾರ್ ಕಮೇಡಿಯನ್ ಅಂತಾನೆ ಹೇಳಬಹುದು. ಅಂದಹಾಗೆ ಚಿಕ್ಕಣ್ಣನಿಗೆ ಈಗ 41 ವರ್ಷ ವಯಸ್ಸು ಸ್ನೇಹಿತರೆ. ಸೊ ನಿಶ್ಚಿತಾರ್ಥ ಹಾಗೆ ಮದುವೆ ದಿನಾಂಕ ಮುಂದಿನ ವಾರ ನಿಗದಿ ಮಾಡಲಿದ್ದಾರಂತೆ. ಇದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅನ್ನುವಂತಹದರ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಸೊ ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಕೆಲವೊಂದಷ್ಟು ಜನ ಇದು ಅರೇಂಜ್ ಮ್ಯಾರೇಜ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಚಿಕ್ಕಣ್ಣ ಯಾವುದೇ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಆದರೆ ಫೋಟೋಸ್ಗಳು ಹರಿದಾಡ್ತಾ ಇದೆ. ಹಾಗಾದ್ರೆ ನೀವು ಕೇಳಬಹುದು, ಚಿಕ್ಕಣ್ಣನ ಮನಸ್ಸು ಕದ್ದಂತಹ ಹುಡುಗಿ ಯಾರು? ಕನ್ನಡದ ಸ್ಟಾರ್ ಸಿನಿಮಾಗಳಲ್ಲಿ ಕಮಿಡಿಯನ್ ಆಗಿ ನಟಿಸುತ್ತಿರುವಂತಹ ಚಿಕ್ಕಣ್ಣ ಈಗ ಮದುವೆಯಾಗುವುದಕ್ಕೆ ರೆಡಿಯಾಗಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ. ಬಹಳ ಗುಟ್ಟಾಗಿ ಮದುವೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಮಂಡ್ಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿಯ ಜೊತೆ ಚಿಕ್ಕಣ್ಣ ಹಸೆಮಣೆ ಏರಲಿದ್ದಾರೆ. ಮಹದೇವಪುರ ಗ್ರಾಮದ ಪಾವನ ಅನ್ನುವಂತಹ ಯುವತಿಯ ಜೊತೆ ಚಿಕ್ಕಣ್ಣ ಮ್ಯಾರೇಜ್ ಮಾಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ 2 ಮನೆಯವರು ಹೂ ಮುಡಿಸುವಂತಹ ಶಾಸ್ತ್ರವನ್ನ ನೆರವೇರಿಸಿಕೊಂಡಿದ್ದಾರೆ. ಸೊ ಯಾವಾಗ ಮದುವೆ ಅನ್ನೋದರ ಬಗ್ಗೆ ಚಿಕ್ಕಣ್ಣ ಎಲ್ಲೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಸೊ ಪಾವನ ಯಾರು ಅಂತ ನೀವು ಕೇಳಬಹುದು. ಮಂಡ್ಯ ಮೂಲದ ಪಾವನ ಕೆಸಿ ಗೌಡ ಅನ್ನುವವರ ಜೊತೆ ನಟ ಚಿಕ್ಕಣ್ಣ ಹಸೆಮಣೆ ಏರ್ತಾ ಇರುವಂಥದ್ದು. ಅಂದ್ರೆ ಪಾವನ ಕೆಸಿ ಗೌಡ ಆಕೆಯ ಫುಲ್ ನೇಮ್. ಪಾವನ ಅವರು ಮೈಸೂರಿನಲ್ಲಿ ಪಿಯುಸಿ ಸೇರಿದಂತೆ ಉನ್ನತ ಶಿಕ್ಷಣವನ್ನ ಮುಂದುವರೆಸಿದ್ದಾರೆ. ಸೊ ಒಂದಂದ್ರೆ ಗ್ರೀನ್ ಟೆಕ್ ವೆಂಚರ್ಸ್ ಅನ್ನುವಂತಹ ಸಂಸ್ಥೆಯನ್ನ ಹುಟ್ಟು ಹಾಕಿರುವಂತಹ ಪಾವನ ಅವರು ಉದ್ಯಮಿ ಕೂಡ ಹೌದು. ಸೊ ಇವರದೇ ಆದಂತ ಒಂದು ವೆಂಚರ್ಸ್ ಕೂಡ ಇದೆ. ಅಂದಹಾಗೆ ಪಾವನ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಅನ್ನ ಓದ್ಕೊಂಡಿದ್ದಾರೆ. ಪ್ರಾಣಿ ಆಗಿರಬಹುದು, ಪ್ರಕೃತಿ ಅಂದರೆ ಪಾವನಾಗೆ ಸಿಕ್ಕಾಪಟ್ಟೆ ಇಷ್ಟ. ಈಗ ಇನ್ಸ್ಟಾಗ್ರಾಮ್ನಲ್ಲಿ ಯಾರೋ ನನ್ನ ಹೃದಯ ಕದ್ದಿದ್ದಾರೆ ಅನ್ನುವಂತಹ ಟೈಟಲ್ ಅಡಿಯಲ್ಲಿ ಪಾವನ ಈಗ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಚಿಕ್ಕಣ್ಣ ಅವರು ಪಾವನಾರ ಕೈ ಹಿಡಿದುಕೊಂಡು ನಿಂತಿರುವಂತಹ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. 2011ರಲ್ಲಿ ನಟ ಯಶ್ ರವರ ಕಿರಾತಕ ಸಿನಿಮಾ ಮೂಲಕ ಬೆಳ್ಳಿ ತೆರೆಯಲ್ಲಿ ಕಾಣಿಸಿಕೊಂಡಂತ ಚಿಕ್ಕಣ್ಣ ಆಮೇಲೆ ಹಿಂತಿರುಗಿ ನೋಡ್ಲೇ ಇಲ್ಲ. ರಾಜ ಹುಲಿ, ಅಧ್ಯಕ್ಷ, ಉಪಾಧ್ಯಕ್ಷ ಹೀಗೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಚಿಕ್ಕಣ್ಣ ಕೊಟ್ಟಿದ್ದಾರೆ. ಕಾಮಿಡಿಗೆ ಮನಸೋಲದವರೇ ಇಲ್ಲ ಅಂತ ಹೇಳಬಹುದು. ಇಲ್ಲಿವರೆಗೆ 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವಂತಹ ಚಿಕ್ಕಣ್ಣ ಅವರು ನಟ ದರ್ಶನ್ ಆಗಿರಬಹುದು, ಕಿಚ್ಚ ಸುದೀಪ್ ಆಗಿರಬಹುದು, ಯಶ್ ಆಗಿರಬಹುದು, ಯಾರೇ ದಿಗ್ಗಜರ ಸಿನಿಮಾಗಳಲ್ಲೂ ಕೂಡ ಹೀರೋ ಫ್ರೆಂಡ್ ಪಾತ್ರದಲ್ಲಿ ನಟಿಸಿ ನಗಿಸಿದ್ದು ಹೆಚ್ಚು ಅಂತ ಹೇಳಬಹುದು. ಜೊತೆಗೆ ಸಾಕಷ್ಟು ಅಂದರೆ ದರ್ಶನ್ ಸಿನಿಮಾಗಳಲ್ಲಿ ಚಿಕ್ಕಣ್ಣ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ಗೂ ಕೂಡ ಆಪ್ತ ಸ್ನೇಹಿತ ಚಿಕ್ಕಣ್ಣ. ಸೊ ಹಾಗಾಗಿ ಚಿಕ್ಕಣ್ಣ ಸದ್ಯದಲ್ಲೇ ಮದುವೆ ಆಗ್ತಾರಾ ಅನ್ನುವಂಥದ್ದು. ಸೊ ಇದಕ್ಕೂ ಕೂಡ ದರ್ಶನ್ ಭಾಗಿಯಾಗ್ತಾರಾ? ಯಾಕಂತಂದ್ರೆ ಜೊತೆಗೆ ಇದ್ದವರು. ಸೊ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ಅಥವಾ ದರ್ಶನ್ ಯಾವುದೇ ಸಿನಿಮಾದಲ್ಲೂ ಕೂಡ ಚಿಕ್ಕಣ್ಣ ಇದ್ರು. ಸೊ ಯಾವುದೇ ಒಂದು ಸಿನಿಮಾ ಇತ್ತು ಅಂತಂದ್ರೂ, ಹಾಸ್ಯ ನಟನ ಒಂದು ಪಾತ್ರ ಇತ್ತು ಅಂತಂದ್ರೆ ಚಿಕ್ಕಣ್ಣ ಇರಲೇಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಒಂದು ರಿಕ್ವೆಸ್ಟ್ ಕೂಡ. ಹೌದು, ಚಿಕ್ಕಣ್ಣ ಇದ್ರೆ ಕಾಮಿಡಿಗೆ ಏನು ಕಡಿಮೆ ಇಲ್ಲ ಅನ್ನುವಂಥದ್ದು. ಸೊ ಇದೀಗ ಚಿಕ್ಕಣ್ಣ ಇಷ್ಟು ದಿನಗಳ ಕಾಲ ಯಾರನ್ನ ಮದುವೆ ಆಗ್ತಾರೆ, ಚಿಕ್ಕಣ್ಣ ಅನುಶ್ರೀ ಮದುವೆ ಆಗ್ತಾರಾ ಅನ್ನುವಂತಹ ಕ್ವೆಶ್ಚನ್ಗೆ ಇಬ್ಬರು ಕೂಡ ಫುಲ್ ಸ್ಟಾಪ್ ಅನ್ನ ಕೊಟ್ಟಿದ್ದಾರೆ. ಆಂಕರ್ ಅನುಶ್ರೀ ಆಲ್ರೆಡಿ ಮದುವೆಯಾಗಿದ್ದಾರೆ. ಇದೀಗ ಚಿಕ್ಕಣ್ಣ ಮದುವೆಯಾಗೋದಕ್ಕೆ ಸಜ್ಜಾಗ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಚಿಕ್ಕಣ್ಣ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.
ಜೊತೆಗೆ ಚಿಕ್ಕಣ್ಣ ನಟಿಸಿರುವಂತಹ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು? ಅದನ್ನ ಕಮೆಂಟ್ ಬಾಕ್ಸ್‌ನಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನೆಲ್‌ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.